ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ 7 ದಾಖಲೆಗಳು ಇದ್ದರೆ ಆ ಜಮೀನು ಅವರದ್ದೇ. ಕೋರ್ಟ್ ರಾತ್ರೋರಾತ್ರಿ ಹೊಸ ಆದೇಶವನ್ನ ಹೊರಡಿಸಿದೆ. ಅದೇನಪ್ಪ ಅಂದ್ರೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಹೌದು, ಜಮೀನಿನ ಮೇಲೆ ಮಾಲೀಕತ್ವವನ್ನ ಸ್ಥಾಪಿಸಿಕೊಳ್ಳುವಂತಹ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತಲೆನೋವು ನೀಡುವಂತಹ ಕೆಲಸವಾಗಿದೆ ಎಂದರೆ ತಪ್ಪಾಗಲಾರದು. ಅದರಲ್ಲಿ ವಿಶೇಷವಾಗಿ ಜಮೀನಿನ ಮೇಲೆ ತಮ್ಮ ಅಧಿಕಾರವನ್ನ ಸ್ಥಾಪಿಸಿಕೊಳ್ಳಲು ಕೆಲವೊಂದು ಪ್ರಮುಖ ದಾಖಲೆಗಳನ್ನ ನೀವು ಹೊಂದಿರಬೇಕಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಎಡಗುತ್ತಾರೆ. ಹಾಗೂ ಇಂತಹ ಆಸ್ತಿ ಸಂಬಂಧಿತ ವಿಚಾರಗಳು ದೇಶದಾದ್ಯಂತ ಲಕ್ಷಗಟ್ಟಲೆ ಇದೆ ಅನ್ನುವಂತಹ ಮಾತುಗಳು ಕೂಡ ನಿಜವಾಗಿದೆ. ಸಾಕಷ್ಟು ಬಾರಿ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಗಮನಿಸಿರಬಹುದು. ಆಸ್ತಿಯ ಮಾಲೀಕ ಒಬ್ಬನಾಗಿರುತ್ತಾನೆ ಹಾಗೂ ಅದನ್ನ ನಡೆಸುತ್ತಿರುವವನೇ ಅಥವಾ ಅದನ್ನ ಮಾಲೀಕ ಎಂದು ಹೇಳಿಕೊಂಡು ತಿರುಗುತ್ತಿರುವ ಮತ್ತೊಬ್ಬ ಆಗಿರುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ನಕಲಿಯಾಗಿ ಕೂಡ ಭೂಮಿಯ ಮೇಲೆ ಅಕ್ರಮ ಕಬ್ಜಾ ಮಾಡಿಕೊಳ್ಳಲು ಸಾಕಷ್ಟು ಮಂದಿ ಕಾಯುತ್ತಿರುತ್ತಾರೆ. ಹೀಗಾಗಿ ಆಸ್ತಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಮುಖ ದಾಖಲೆಗಳು ನೀವು ಸುರಕ್ಷಿತವಾಗಿ ನಿಮ್ಮ ಜೊತೆಗೆ ಇಟ್ಟುಕೊಳ್ಳುವುದು ಈ ಕಾಲದಲ್ಲಿ ಎಲ್ಲದಕ್ಕಿಂತ ಪ್ರಮುಖವಾಗಿರುತ್ತದೆ. ಬನ್ನಿ, ಹಾಗಿದ್ರೆ ನೀವು ಈ ಸಂದರ್ಭದಲ್ಲಿ ಆಸ್ತಿಯ ಒಡೆತನವನ್ನ ಸಾಬೀತುಪಡಿಸಿಕೊಳ್ಳುವ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾಗಿರುವಂತಹ ಪ್ರಮುಖ ದಾಖಲೆಗಳು, ಪತ್ರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಭೂಮಿಯ ಮಾಲೀಕತ್ವದ ಯಾವುದೇ ವಿವಾದದ ಸಂದರ್ಭದಲ್ಲಿ ಕೂಡ ಕೆಲವೊಂದು ಪ್ರಮುಖ ದಾಖಲೆಗಳು, ಪತ್ರಗಳನ್ನು ನೀವು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಪ್ರಮುಖವಾಗಿರುತ್ತದೆ. ಹೀಗಾಗಿ ಇದರಿಂದ ನೀವು ಆ ವಿವಾದದಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೂ ಖಂಡಿತವಾಗಿ ಅದು ನಿಮ್ಮ ಸ್ವಾಧೀನಕ್ಕೆ ಬಂದೇ ಬರುತ್ತದೆ ಎಂದು ಹೇಳಬಹುದಾಗಿದೆ. ಒಂದು ವೇಳೆ ನಮ್ಮ ಬಳಿ ಭೂಮಿಯ ಸರ್ವೆಯ ನಕ್ಷೆ ಇದ್ದರೆ ನಾವು ಅದನ್ನು ಮಾಲೀಕರು ಎಂಬುದಾಗಿ ಹಕ್ಕನ್ನು ಸ್ಥಾಪಿಸಬಹುದಾಗಿದೆ. ವ್ಯಕ್ತಿಯ ಬಳಿಗೆ ಎಷ್ಟು ಪ್ರಮಾಣದ ಭೂಮಿ ಇದೆ ಎಂಬುವಂತಹ ವಿವರಗಳನ್ನು ಕೂಡ 7 ಬಾರಿ ಆಸ್ತಿಯ ಮೇಲಿನ ಹಕ್ಕನ್ನು ಚಲಾಯಿಸುವುದಕ್ಕೆ ಹೋದಾಗ ಈ ಸಂದರ್ಭದಲ್ಲಿ ನೀಡಲಾಗುತ್ತದೆ. ಏನು ಪ್ರಾಪರ್ಟಿ ಡಾಕ್ಯುಮೆಂಟ್ನಲ್ಲಿ ಕೂಡ ಯಾರ ಬಳಿ ಎಷ್ಟು ಕೃಷಿಯೇತರ ಭೂಮಿ ಇದೆ ಎನ್ನುವ ವಿವರಗಳನ್ನು ಕೂಡ ಅದು ನಿಮಗೆ ತಿಳಿಸಿಕೊಡುತ್ತದೆ. ಪ್ರಾಪರ್ಟಿಯ ಟ್ಯಾಕ್ಸ್ ರಸೀದಿಗಳು, ಎನ್ಕಂಬ್ರಾನ್ಸೆನ್ಸ್ ಸರ್ಟಿಫಿಕೇಟ್, ಮೋಟಿವೇಶನ್ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾಕ್ಟ್, ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಜನರಲ್ ಪವರ್ ಆಫ್ ಅಟಾರ್ನಿ, ಪ್ರೊಸೆಷನ್ ಲೆಟರ್ ಅನ್ನು ಕೂಡ ನೀವು ಹೊಂದಿರಬೇಕಾಗುತ್ತದೆ. ಈ ಮೇಲೆ ಹೇಳಲಾಗಿರುವಂತಹ ಪ್ರಮುಖ ದಾಖಲೆಗಳನ್ನು ನೀವು ಹೊಂದಿದ್ದರೆ, ಒಂದು ವೇಳೆ ನಿಮ್ಮ ಜಮೀನಿನ ಮೇಲೆ ಬೇರೆ ಯಾರಾದರೂ ಅಕ್ರಮವಾಗಿ ಭೂಮಿಯನ್ನು ಕಬ್ಜಾ ಮಾಡಿಕೊಂಡಿದ್ದರೆ ಆ ಸಂದರ್ಭದಲ್ಲಿ ನೀವು ಈ ಪ್ರಮುಖ ದಾಖಲೆಗಳನ್ನು ನೀಡಿದರೆ ಪ್ರಕರಣ ನಿಮ್ಮ ಪಕ್ಷವಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ಮುಕ್ತ ಜನ ಸಾಮಾನ್ಯರ ಆಸ್ತಿಗಳನ್ನು ಕೂಡ ಇದೇ ರೀತಿ ಅಕ್ರಮವಾಗಿ ಕಬ್ಜಾ ಮಾಡುವಂತಹ ಕೆಲಸ ನಡೆಯುತ್ತಿದ್ದು, ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ನೀವು ಕೂಡ ನ್ಯಾಯವನ್ನು ಪಡೆದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.